ಗಣಿ ದಣಿಗಳಿಗೆ ಹಣದ ವ್ಯಾಮೋಹ ಮತ್ತು ಪ್ರಚಾರದ ಗೇಳಿದೆ. ಬಳ್ಳಾರಿ ಗಲಾಟೆ ವಿಚಾರವಾಗಿ ಶಾಸಕ ಶ್ರೀನಿವಾಸ್ ಆಕ್ರೋಶ. ಅರಣ್ಯಗಳು ಇರುವ ಭಾಗದಲ್ಲಿ ಸಂಪೂರ್ಣವಾಗಿ ಫೆನ್ಸಿಂಗ್ ಅಳವಡಿಸಲಾಗುತ್ತಿದೆ. ಇದರಿಂದ ಯಾವುದೇ ಕಾಡು ಪ್ರಾಣಿಗಳು ಒಳಭಾಗಕ್ಕೆ ಬಾರದ ರೀತಿಯಲ್ಲಿ ಹಾಗೂ ದನ ಕರುಗಳು ಕೂಡ ಕಾಡಿನ ಒಳಗೆ ಹೋಗದಂತೆ ಮಾಡಲಾಗುತ್ತಿದೆ ಎಂದು ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಮರಾಠಿಪಾಳ್ಯ, ಎಣ್ಣೆಕಟ್ಟೆ ಗೇಟ್, ತಿಮ್ಮಣ್ಣನಪಾಳ್ಯ, ಚೇಳೂರುಹಟ್ಟಿ ಹಾಗೂ ಸೋಮಲಾಪುರ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದ ಅವರು, ಸಮಾಜ ಕಲ್ಯಾಣ ಇಲಾಖೆ, ದೇವರಾಜು ಅರಸು, ವೀರಶೈವ ಅಭಿವೃದ್ಧಿ ನಿಗಮಗಳಲ್ಲಿ ಕಡಿಮೆ ಇರಬಹುದು, ಆದರೆ ಎಂಐನಲ್ಲಿ ಅತ್ಯಧಿಕವಾಗಿ ರೈತರಿಗೆ ಕೊಳವೆ ಬಾವಿಗಳನ್ನು ಕೊಡಿಸುವ ಕೆಲಸವನ್ನ ಮಾಡಿಸಲಾಗುತ್ತಿದೆ. ಪ್ರತಿ ವರ್ಷ 150ರಿಂದ 200 ಕೊಳವೆ ಬಾವಿಗಳನ್ನು ಕೊರೆಯಲಾಗುತ್ತಿದೆ. ಜೊತೆಗೆ ಗಣಿ ಹಣದಲ್ಲಿ ಸುಮಾರು 100 ಕೋಟಿ ವೆಚ್ಚದಲ್ಲಿ ಹಲವು ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ವರ್ಷನೇ ಎಂಐ 150 ಬೋರ್ ಕೊಡ್ಸಿದ್ವಿ ಟೋಟಲ್ ರಾಜ್ಯದಲ್ಲಿ. ರಾಜ್ಯದಲ್ಲಿ ನೀವು ಇದನ್ನ ಮಾತ್ರ ತಗೊಂತಾ ಇದ್ದೀರಿ. ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು, ದೇವರಾಜ ಅಭಿವೃದ್ಧಿ ನಿಗಮದಲ್ಲಿ ಕೊಡ್ತಾ ಇರ್ತಕ್ಕಂಥ, ವೀರಶೈವ ಅಭಿವೃದ್ಧಿ ನಿಗಮದಲ್ಲಿ ಕೊಡ್ತಾ ಇರ್ತಕ್ಕಂಥ, ಈ ನಿಗಮದಲ್ಲಿ ಕೊಡ್ತಾ ಇರ್ತಕ್ಕಂಥ ನೀವು ಲೆಕ್ಕ ತಾಂಡಿರ್ತೀರಷ್ಟೇ. ನಾವು ಅದಕ್ಕೂ ಮೀರಿ ಎಂಐನಲ್ಲಿ ಕೊಡ್ತಾ ಇದ್ವಿ. ಪ್ರತಿ ವರ್ಷವೂ 100-150 ಬೋರ್ ಮೇಲೆ ಕೊಡ್ತಾ ಇದ್ವಿ ಎಂಐನಲ್ಲಿ. ಈ ಸರ್ನೂ ಕೊಟ್ಟಿದ್ದೀವಿ. ಈಗ ತಿರ್ಗಾ 50 ಬೋರ್ ಕೊಟ್ಟು ನನ್ನ ಮಂತ್ರಿಯವ್ರಿಗೆ ಮಾತಾಡಿ 50 ಬೋರ್ಗೆ ತಿರ್ಗಾ ನಾನು ಲೆಟರ್ ಕೊಟ್ಟಿದ್ದೀನಿ. ಈಗ ಕೊರೆಯೋಕ್ಕೂ ಇನ್ನೂ 40 ಬೋರ್ ಇದ್ದಾವೆ. ಇದು ಕೊರೆಸ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಕೊರೆಸ್ತಾ ಇದ್ದೀವಿ. ಐದು ಕಡೆ ತಿಮ್ಮಯ್ಯನಪಾಳ್ಯ ಮತ್ತು ಎಣ್ಣೆಕಟ್ಟೆ ಒಂದು, ಆಮೇಲೆ ನನ್ನ ಪಕ್ಕ ಹೇಳಿದೆ ಸಾತನಹಳ್ಳಿ ಸೋಮಲಾಪುರ ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ಈ ಭಾಗದಲ್ಲಿ ಇನ್ನು ನಮಗೆ ಅಂಕುರಕುಂಟೆ ರೋಡ್ ಇದೆ, ನಲ್ಲೂರು ರಸ್ತೆ ಇದೆ, ಸೋರೆಕಾಯಿ ಪಿಂಟೆ ರೋಡು. ಈ ಭಾಗದಲ್ಲಿ ಇನ್ನೂ 3-4 ಅಗ್ರಿಮೆಂಟ್ ಆಗಬೇಕು. ಅವಾದಮೇಲೆ ಪೂಜೆ ಮಾಡ್ತೀವಿ. ಗಣಿಬಾತಿ ದುಡ್ಡು ಬರ್ತಾ ಇದೆ. ಗಣಿಬಾತಿ ಕೆಲಸ ಮಾಡ್ತಾವ್ರಲ್ಲ, ನಮ್ಮದು 100 ಕೋಟಿ ಕೆಲಸ ಮಾಡ್ತಾವ್ರೆ. 95 ಅಂಗನವಾಡಿ ಬಿಲ್ಡಿಂಗ್ ಹಾಕಿದ್ದೀವಿ, 33 ಶಾಲಾ ಕಟ್ಟಡ ಹಾಕಿದ್ದೀವಿ, 70 ಕೋಟಿ ರೂಪಾಯಿ ನಾವು ಫಾರೆಸ್ಟ್ಗೆ ಹಾಕಿದ್ವಿ. ಈಗ ಫಾರೆಸ್ಟ್ ಸುತ್ತು ಫೆನ್ಸಿಂಗ್ ಮಾಡ್ತಾ ಇರೋದು ಅದೇ ಅಮೌಂಟಲ್ಲಿ. ಎಲ್ಲೆಲ್ಲಿ ಫಾರೆಸ್ಟ್ ಇದಾವೋ ಎಲ್ಲ ಕಡೆಗೂ ಫಾರೆಸ್ಟ್ ಒಳಗೆ ಕಾಡು ಪ್ರಾಣಿಗಳು ಊರ ಕಡೆ ಬರಬಾರ್ದು ಅಂತ ಅವಕ್ಕೆಲ್ಲ ಫೆನ್ಸಿಂಗ್ ಹಾಕ್ತಾ ಇದ್ದೀವಿ. ಮತ್ತು ದನ ಕರುಗಳು ಕೂಡ ಫಾರೆಸ್ಟ್ಗೆ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ. ಇನ್ನು ಬಳ್ಳಾರಿ ಬ್ಯಾನರ್ ವಿಚಾರದಲ್ಲಿ ಪ್ರಚಾರದ ಗೀಳು ಹಾಗೂ ಹಣದ ವ್ಯಾಮೋಹದಿಂದ ಈ ಬಳ್ಳಾರಿ ಗಣಿ ದಣಿಗಳು ಆಡುತ್ತಿದ್ದಾರೆ. ರಸ್ತೆಯಲ್ಲಿ ಬ್ಯಾನರ್ ಕಟ್ಟಿದ್ರೆ ಇವರಿಗೇನು ಸಮಸ್ಯೆ? 2005ರಲ್ಲಿಯೂ ಸಹ ಇದೇ ರೀತಿ ಇಡೀ ಮಾಧ್ಯಮದವರನ್ನ ಕರೆದುಕೊಂಡು ಹೋಗಿ ಏನೋ ಮಾಡುತ್ತೇನೆ ಎಂದು ಅಬ್ಬರಿಸಿದ ಇವರು ಈಗ ಮತ್ತೆ ಇದನ್ನ ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಮನುಷ್ಯನಿಗೆ ಹಣ, ಐಶ್ವರ್ಯ, ಅಧಿಕಾರ 3 ಬಂದ್ಬಿಟ್ರೆ ತಲೆ ನಿಲ್ಲಲ್ಲ. ಹಂಗೆ ಆಡ್ತಾವ್ರೆ ಅಷ್ಟೇ ಬಳ್ಳಾರಿ ಗಣಿ ದಣಿಗಳು. ಇವತ್ತೆಲ್ಲ ಅವಾಗ ಹಿಂದೆ ಕೂಡ ನೀವು ನೋಡಿದರೆ 2005, 6, 7ರಲ್ಲಿ ಕೂಡ ಅವರು ಇಡೀ ಮಾಧ್ಯಮನೆಲ್ಲ ಬಳ್ಳಾರಿ ಕರೆಸ್ಕೊಂಡು ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದು ನೋಡಿದ್ರಲ್ಲ, ಅವ್ರು ಬಿಟ್ಟಿಲ್ಲ. ಆ ಥರ ಪ್ರಚಾರದ ಗೀಳು ಆ ಮನುಷ್ಯನಿಗೆ, ಪ್ರಚಾರದ ಗೀಳು ಮತ್ತು ದುಡ್ಡಿನ ಅಂಬವ. ಇದನ್ನು ರಾಜಕೀಯಗೊಳಿಸಕ್ಕೆ ಹೋಗಿದ್ದಾರೆ. ಯಾರು ಮನೆ ಮುಂದೆ ರೋಡಲ್ಲಿ ಬ್ಯಾನರ್ ಹಾಕಿದರೆ ಇವ್ರ ಅಪ್ಪನ ಗಂಟೆ ಹೋಗುತ್ತೆ, ಯಾರ ಅಪ್ಪನ ಗಂಟೆ ಹೋಗುತ್ತೆ. ರೋಡಾಗೆ ಹಾಕಿರೋಕ್ಕೆ ಈಗ ದೊಡ್ಡನಾಯಕನೇ ಕೇಳಬೇಕು, ಇವ್ರು ಯಾಕೆ ಹೋಗ್ಬೇಕಲ್ಲಿ? ರೋಡಿಗೆ ಬ್ಯಾನರ್ ಕಟ್ಟೋದಕ್ಕೆ ಇವ್ರು ಕಟ್ ಮಾಡಿ ಅಂತ ಯಾಕೆ ಅಬ್ಜೆಕ್ಷನ್ ಮಾಡಿದ್ರು? ಇದರಿಂದ ಅಲ್ವಾ ಶುರುವಾಯಿತು. ಅದು ಎಂಕ್ವೈರಿ ಮಾಡ್ತಾರೆ. ಈಗ ಸಿಒಡಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಹಲವು ಮುಖಂಡರುಗಳು, ಗುತ್ತಿಗೆದಾರರು ಸೇರಿದಂತೆ ಇತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.